ಸೊ ನಾನು ನಿಮಗೆ ತಿಳಿಸ್ತಾ ಇದ್ದಾಗ ನೀವು ಎಕ್ಸಾಮ್ ಬರೆಯೋದಕ್ಕೆ ನೀವು ಡಿಗ್ರಿ ಫೈನಲ್ ಇದ್ದಾಗೂ ಕೂಡ ಎಕ್ಸಾಮ್ ಬರೀಬಹುದು ಅಂತ ಹೇಳಿದೆ. ಈಗ ನಿಮ್ಮಲ್ಲಿ ಕೆಲವರಲ್ಲಿ ಈ ಪ್ರಶ್ನೆ ಇರುತ್ತೆ, ಓಕೆ ನನಗೆ ಕೆಲವು ಸಬ್ಜೆಕ್ಟ್ ಬ್ಯಾಕ್ ಇದೆ ಸರ್, ಸೊ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಆದರೂ ನಾನು ಫೈನಲ್ ಇದ್ದಾಗ ಎಕ್ಸಾಮ್ ಬರೀಬಹುದಾ ಅಂತ. ನೋಡಿ, ಎಕ್ಸಾಮನ್ನು ಅವರು ಫೈನಲ್ ಇದ್ದಾಗೂ ಬರೀಬಹುದು ಅಂತ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅಂದರೆ, ಎಕ್ಸಾಮಿನ ಪ್ರಾಸೆಸ್ ನಿಮಗೆ ಮಿನಿಮಮ್ 6 ಮಂತ್ಸಿಂದ 1 ಇಯರ್ ತೊಗೊಳೋದ್ರಿಂದ ನಿಮ್ಮ ಫೈನಲ್ ಸ್ಟೇಜ್ ಅಂದರೆ ಇಂಟರ್ವ್ಯೂ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ, ಇಂಟರ್ವ್ಯೂಗೆ ನೀವು ಅಪಿಯರ್ ಆಗೋ ಅಷ್ಟೊತ್ತಿಗೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕು ಅಂತ. ಅಂದರೆ ನೀವು ಈಗ ಮೇಯಲ್ಲಿ ಪ್ರಿಲಿಮ್ಸ್ ಬರೀತಾ ಇದ್ದಾಗ ನಿಮಗೆ ಒಂದು ಬ್ಯಾಕ್ಲಾಗ್ ಇರ್ಬೋದು ಅಥವಾ ಫೈನಲ್ ಎಕ್ಸಾಮ್ ಬರೀದೇ ಇರ್ಬೋದು ನೀವು. ಬಟ್ ನೆಕ್ಸ್ಟು ಜಾನ್ವರಿ ಫೆಬ್ರವರಿಯಲ್ಲಿ ನೀವು ಇಂಟರ್ವ್ಯೂ ಕೊಡೋ ಅಷ್ಟೊತ್ತಿಗೆ, ಅದಕ್ಕೆ ಅಪ್ಲೈ ಮಾಡೋ ಅಷ್ಟೊತ್ತಿಗೆ ನಿಮ್ಮ ಎಲ್ಲ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಿ ನಿಮ್ಮ ಡಿಗ್ರಿದು ಅಟ್ಲೀಸ್ಟ್ ನಿಮ್ಮ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಬಿಕಾಸ್ ಸಾಕಷ್ಟು ಯೂನಿವರ್ಸಿಟೀಸು ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ಲೇಟ್ ಮಾಡ್ತವೆ. ಬಟ್ ನಿಮ್ಮ ಡಿಗ್ರಿ ಫೈನಲ್ ಇಯರ್ ರಿಸಲ್ಟ್ಸ್ ಅನೌನ್ಸ್ ಆದಾಗ PDC ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಕೈ ಸೇರುತ್ತೆ. ಸೊ ಆ ರೀತಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ PDC ಜೊತೆ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ 1-2 ಬ್ಯಾಕ್ಲಾಗ್ ಇದೆ, ನಾನು ಅದನ್ನು ಕ್ಲಿಯರ್ ಮಾಡಿ ಬರಿಬೋದಾ? ಡೆಫಿನೆಟ್ಲಿ ಬರಿಬೋದು. ಫೈನಲ್ ಇಯರ್ ಇರೋವಾಗ ನಿಮಗೆ ಅದನ್ನೆಲ್ಲ ಕ್ಲಿಯರ್ ಮಾಡೋ ಒಂದು ಭರವಸೆ ಇದ್ದರೆ ಡೆಫಿನೆಟ್ಲಿ ನೀವು ಫೈನಲ್ ಇಯರ್ ಇರೋವಾಗ ಕೂಡ ಅಪ್ಲೈ ಮಾಡಬಹುದು. ಓಕೆ, ಜನರಲಿ 4 ಇಯರ್ಸ್ ಡಿಗ್ರಿ ಮಾಡ್ತಾ ಇರೋರಿಗೆ ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿ ಇಸ್ ಐಡಿಯಲ್ ಟೈಮ್ ಟು ಸ್ಟಾರ್ಟ್. 3 ಇಯರ್ಸ್ ಡಿಗ್ರಿ ಮಾಡ್ತಾ ಇರೋರಿಗೆ ಅಗೇನ್ ಫಸ್ಟ್ ಸೆಕೆಂಡ್ ಇಯರ್ ಇಸ್ ಐಡಿಯಲ್ ಟು ಸ್ಟಾರ್ಟ್. ನಿಮ್ಮ ಯಾವ ಟೈಮಲ್ಲಿ ಶುರು ಮಾಡ್ತೀರಾ ಅನ್ನೋ ಗುಣವಾಗಿ ನಾವು ನಿಮಗೆ ಆ 3 ಇಯರ್ ಪ್ರಿಪ್ರೇಷನ್ ಮಾಡೋದು ಅಥವಾ 2 ಇಯರ್ ಪ್ರಿಪ್ರೇಷನ್ ಮಾಡೋದು ಅಥವಾ 1 ಸಾಲಿಡ್ ಇಯರ್ ಡೈರೆಕ್ಟ್ ಪ್ರಿಪ್ರೇಷನ್ ಐಡಿಯಾನ ನಾವು ನಿಮಗೆ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಹೌ ವಿ ವಿಲ್ ಎಫೆಕ್ಟಿವ್ಲಿ ವರ್ಕ್ ಅಲಾಂಗ್ ವಿತ್.